ವಿದ್ಯಾರ್ಥಿನಿಯರ ಪಾಲಿಗೆ ಶಿಲ್ಪಿ ಆಗಬೇಕಾಗಿದ್ದವನೇ ಸೈಕೋ ಆಗಿದ್ದಾನೆ, ಸೈಕೋ ಆಗಿ ಕಾಡಿದ್ದಾನೆ. ವಿದ್ಯಾರ್ಥಿನಿಯರ ಪಾಲಿಗೆ ಶಿಲ್ಪಿ ಆಗಬೇಕಾಗಿದ್ದವನೇ ಸೈಕೋ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಗುರು ಶಿಷ್ಯ ಸಂಬಂಧಕ್ಕೆ ಮಸಿ ಬಳಿದಿದ್ದಾನೆ ಈತ. ಲವರ್ನ ವಾಪಸ್ ಕಳಿಸು, ಇಲ್ಲದಿದ್ರೆ PhD ಕೊಡಲ್ಲ. PhD ವಿದ್ಯಾರ್ಥಿಗೆ ಪ್ರೊಫೆಸರ್ ಬ್ಲಾಕ್ ಮೇಲ್ ಆರೋಪ. ಅಬಾರ್ಷನ್ ಕಿರುಕುಳಕ್ಕೆ ಬೇಸತ್ತು ಅರ್ಧಕ್ಕೆ ಓದು ನಿಲ್ಲಿಸಿದ ಸಂತ್ರಸ್ತೆ. ನಾಚಿಕೆ ಆಗಬೇಕು ಈ ಶಿಕ್ಷಕನಿಗೆ. ವಿದ್ಯಾರ್ಥಿನಿಗೆ 3 ಸಲ ಅಬಾರ್ಷನ್ ಮಾಡಿಸಿದ್ನಂತೆ. ಕಿರುಕುಳಕ್ಕೆ ಬೇಸತ್ತು ಅರ್ಧಕ್ಕೆ ಓದು ನಿಲ್ಲಿಸಿದ್ಲಂತೆ ಸಂತ್ರಸ್ತೆ. ಅರ್ಧಕ್ಕೆ ಓದ್ ನಿಲ್ಲಿಸಿ ಮನೆ ಕರ್ಕೊಂಡು ಹೋಗಿದ್ದಾರೆ ಕುಟುಂಬಸ್ಥರು. ನೀನು ಇಲ್ಲಿ ಓದೋದು ಬೇಡ ಬಾ ಅಂತ ಆಡಿಯೋ ಫೋಟೋ ಸಮೇತ ಕುಲ ಸಚಿವರಿಗೆ ದೂರು ಕೊಟ್ಟಿದ್ದಾರೆ. ಇಂಥ ಶಿಕ್ಷಕರಿದ್ದು ಬಿಟ್ರೆ ಮಕ್ಕಳನ್ನ ಹೊರಗಡೆ ಕಳಿಸ್ಲಿಕ್ಕೆ ಯೋಚನೆ ಮಾಡಬೇಕು. ಅಯ್ಯೋ, ಇಂಥ ಕಾಮುಕರಿರ್ತಾರೆ, ಹೆಣ್ಣು ಬಾಕ ಶಿಕ್ಷಕರಿರ್ತಾರೆ. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ನಡಿಬೇಕು ಅಂತಂದ್ರೆ ಇಂಥ ಕಾಮುಕರಿಂದ ದೂರ ಇರಬೇಕು ಅಂತ ತಂದೆ ತಾಯಿ ಯೋಚನೆ ಮಾಡ್ತಾರೆ. ಇಂಥ ಕಾಮುಕರ ಬಲೆಗೆ ಬಿದ್ದರೆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಬೇಕು ನೋಡಿ. ಆ ಒಂದು ಹೆಣ್ಮಗಳೇನಿದ್ದಾಳೆ, ವಿದ್ಯಾರ್ಥಿ ಏನಿದ್ದಾಳೆ, ಆಕೆಗೆ ಅಬೋರ್ಷನ್ ಕೂಡ ಮಾಡಿಸಿದ್ನಂತೆ. ತನ್ನ ಪ್ರೀತಿಯ ಬಲೆಯನ್ನ ಬೀಸಿದ್ದಾನೆ. ಇಂಥ ಟೀಚರ್ಸ್ ಇದ್ರೆ ನಾಚಿಕೆ ಆಗ್ಬೇಕಿಂತ ನನ್ನ ಮಕ್ಕಳಿಗೆ. ಅಲ್ಲ, ಮಕ್ಕಳುಗಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಏನು ಗುರುಗಳನ್ನ ನಾವು ದೇವ್ರ ಥರ ನೋಡ್ತೀವಿ. ಗುರುಗಳು ಈಗ ಮನೆಯಲ್ಲಿ ಯಾವ ರೀತಿ ತಾಯಿ ನಮಗೆ ಪಾಠವನ್ನು ಕಲಿಸ್ಕೊಡ್ತಾರೆ, ಒಂದು ಸಂಸ್ಕಾರವನ್ನು ಹೇಳ್ಕೊಡ್ತಾರೆ, ಅದೇ ರೀತಿ ನಾವು ಈ ರೀತಿಯ ಶಾಲೆಗಳು ಕಾಲೇಜ್ಗೆ ಹೋದಾಗ ನಡತೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ಶಿಕ್ಷಕರು ನಮ್ಗೆ ಬುದ್ಧಿ ಹೇಳಬೇಕು. ನೀನು ಮಾಡ್ತಾ ಇರೋದು ಸರಿ, ನೀನು ಮಾಡ್ತಾ ಇರೋದು ತಪ್ಪು, ನೀನು ಈ ಹಾದಿಯಲ್ಲಿ ಹೋಗು, ಈ ಥರ ಹೋದರೆ ಒಳ್ಳೆಯದು, ಈ ಥರ ಹೋದರೆ ಕೆಟ್ಟದ್ದು ಅಂತ ತಿಳಿ ಹೇಳೋ ಕೆಲಸ ಶಿಕ್ಷಕರು ಮಾಡಬೇಕು. ಶಿಕ್ಷಕರನ್ನ ದೇವರು ಅಂತ ಕರಿತೀವಿ. ಕಣ್ಣಿಗೆ ಕಾಣುವ ದೇವರು ಯಾರು ಅಂತಂದ್ರೆ ನಮ್ಮ ಶಿಕ್ಷಕರು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಇಂಥ ನೀಚ ಶಿಕ್ಷಕರಿದ್ರೆ ಆ ಒಂದು ಸರಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತ ಶಿಕ್ಷಕರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸ್ಲಿಕ್ಕೂ ಕೂಡ ಯೋಚನೆ ಮಾಡ್ತಾರೆ ಪೇರೆಂಟ್ಸ್. ಕರ್ನಾಟಕ ವಿಶ್ವವಿದ್ಯಾಲಯ ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ದೇವರಾಜ್ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಪ್ರೊಫೆಸರ್ನಿಂದ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗೂ ಕಿರುಕುಳ ಅಂತೆ. ಪ್ರತಿನಿತ್ಯ ಲೈಂಗಿಕ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾನೆ ಪ್ರೊಫೆಸರ್. ಈತ ಇನ್ನೆಂಥ ನೀಚ ಇರಬೇಕು. ಪ್ರೊಫೆಸರ್ ದೇವರಾಜ್ ತಂಗುದೊರೈ ವಿರುದ್ಧ ಗಂಭೀರ ಆರೋಪ. ತನ್ನದೇ ವಿಭಾಗದ ವಿದ್ಯಾರ್ಥಿ ವೇದವ್ಯಾಸ್ ಚೌಹಾಣ್ ಎಂಬಾತನಿಂದ ಆರೋಪ. ತನ್ನೊಂದಿಗೆ ಸೇರುವಂತೆ ಮಾಡಲು PhD ವಿದ್ಯಾರ್ಥಿಗೆ ಕಿರುಕುಳ, ಇಲ್ಲದಿದ್ರೆ ವೇದವ್ಯಾಸ್ಗೆ PhD ಪೂರ್ಣಗೊಳಿಸಲು ಬಿಡಲ್ವಂತೆ ಈತ ಯಾರು? ಪ್ರೊಫೆಸರ್ ದೇವರಾಜ್ ಕಾಟಕ್ಕೆ ಬೇಸತ್ತು ಕುಲಪತಿಗಳಿಗೆ ವಿದ್ಯಾರ್ಥಿ ದೂರು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಯಾವುದೇ ಕ್ರಮಕ್ಕೆ ಕುಲಪತಿಗಳು ಮುಂದಾಗ್ತಾ ಇಲ್ಲ. ಯಾಕೆ ಮುಂದಾಗ್ತಾ ಇಲ್ಲ? ಇಷ್ಟರ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ವಿದ್ಯಾರ್ಥಿಗಳು ನರಳಾಡ್ತಾ ಇದ್ದಾರೆ. ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಈತ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ. ಆದ್ರೆ ಕುಲಪತಿಗಳು ಮಾತ್ರ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ವಂತೆ. ತಂಗುದರಿ ಅವರು ನನ್ನ ರಿಸರ್ಚ್ ಗೈಡು ಮತ್ತು ಇವಾಗ ಅವರು ಚೇರ್ಮನ್ ಆಗಿದ್ದಾರೆ. ಅವರ ವೈಯಕ್ತಿಕ ಕಾರಣ ಪೂರ್ಣಗೊಳಿಸದೇ ಇರೋದಕ್ಕೆ ನನಗೆ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿಗಲಿ ಡಾಕ್ಟರ್ ದೇವರಾಜನ್ ತಂಗುದರಿ ಅವರು ನನ್ನ ರಿಸರ್ಚ್ ಗೈಡು ಮತ್ತು ಇವಾಗ ಅವರು ಚೇರ್ಮನ್ ಆಗಿದ್ದಾರೆ. ಅವರ ವೈಯಕ್ತಿಕ ಕಾರಣ ಪೂರ್ಣಗೊಳಿಸದೇ ಇರೋದಕ್ಕೆ ನನಗೆ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿಗಲಿ ಹೊರಗಡೆ ಹಾಕಿಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟು ಮತ್ತು ಲ್ಯಾಬೊರೇಟರಿಯಿಂದ. ಯಾವ ರೀತಿ ವೈಯಕ್ತಿಕ ಕಾರಣಗಳು ಯಾವುದಂದರೆ ದುಡ್ಡು ಬಿಡ್ತಾ ಇದ್ದಾರೆ ಮತ್ತು ಅವರು ಇದು ವೈಯಕ್ತಿಕ ಸಂತುಷ್ಟಕ್ಕಾಗಿ ಹುಡುಗಿಯರನ್ನ ಸಪ್ಲೈ ಮಾಡಂತ ಹೇಳ್ತಾ ಇದ್ದಾರೆ ನನಗೆ. ಅಂದರೆ ಹೆಂಗೆ ಸಪ್ಲೈ ಮಾಡೋದು? ಹೆಂಗೆ ಸಪ್ಲೈ ಅಂದರೆ ಒಬ್ಬ ಹುಡುಗಿ ಜೊತೆ ಅವ್ರ ಅಫೇರ್ ಇತ್ತು. ಆ ಹುಡುಗಿ ಕೈ ಬಿಟ್ಟು ಹೋಗಿದ್ದಾಳೆ. ಆ ಹುಡುಗಿ ಕರ್ಕೊಂಡು ಬರಲಿಕ್ಕೆ ಹೆಲ್ಪ್ ಮಾಡಬೇಕಂತೇಳಿ ಇಂಡೈರೆಕ್ಟ್ಲಿ ಅಪ್ರೋಚ್ ಮಾಡ್ತಾಯಿದ್ರು. ಸುಮಾರು 1-2 ತಿಂಗಳಿಂದ ನನಗೆ ಮಾನಸಿಕವಾಗಿ ಒತ್ತಡನ ಹೇರ್ತಾಯಿದ್ರು ನಾನು PhD ಮುಂದಿಟ್ಕೊಂಡು. ಹಾಗಾಗಿ ನಾನು ಇದೆಲ್ಲ ನಮಗೆ ಒಬ್ಬ ಬಾಟ್ನಿಕಲ್ ಸಸ್ಯಶಾಸ್ತ್ರದ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಲೆಟರ್ ಬರೀತಾರೆ. ಸರ್, ನನಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದೀನಿ, ನನಗೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತೇಳಿ ಲೆಟರ್ ಬರೆದಾಗ ನಾವು ಅವ್ರ ಬಗ್ಗೆ ಎಲ್ಲ ತನಿಖೆ ಮಾಡಿದ್ವಿ. ಅವರು ಸತತ ನಮಗೆ 1 ತಿಂಗಳಿಂದನೂ ಕೂಡ ಎಲ್ಲ ಲೆಟರ್ ಬರೆದಿದ್ದು ಮಾಡಿದ್ರು. ಅವಾಗ ನಾವು ಒಂದೊಂದಾಗಿ ಎಲ್ಲ ನೋಡ್ಕೊಂಡು ಹೋದಾಗ ದಾಖಲೆಗಳು ಸಿಕ್ಕು ನಮಗೆ. ಹೌದಾ, ಈ ಹಿಂದೆ ಸರಪಳಿ ರೂಪದಲ್ಲಿ ಏನು ಚೈನ್ ಸರಪಳಿ ರೂಪದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಲೈಂಗಿಕ ಹಗರಣಗಳು, ಹೌದಾ, ಪಾಪ ನಮ್ಮ ತಂಗಿನೋ ತಾಯಿನೋ ಏನೋ ಅಲ್ಲಿರ್ತಕ್ಕಂಥ ಅಕ್ಕಗಳು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಆದ್ರೂ ಕೂಡ ಇದನ್ನ ಯಾರೂ ಹೇಳ್ತಾ ಇಲ್ಲ. ಮೀಡಿಯಾಕ್ಕಾಯ್ತು, ಪಬ್ಲಿಕ್ಕಿಗೆ ಆಗಿತ್ತು. ಇಲ್ಲೊಬ್ಬ ಗೋಮುಖ ವ್ಯಾಘ್ರ ಇದ್ದಾನೆ, ಕಾಮುಖ ಇದ್ದಾನೆ ಬಾಟ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಎಲ್ರಿಗೂ ಗೊತ್ತಿದ್ರು ಕೂಡ ಯಾರೂ ಕೂಡ ಹೇಳ್ತಾ ಇಲ್ಲ. ಹೌದಾ, ಈ ಹಿಂದೆ ನಮ್ಮ ಏನು ವೇದವ್ಯಾಸ ಚೌಹಾಣ್ ಅವರು ನಮ್ಮ ಮುಂದೆ ನಮಗೆ ದಾಖಲೆಗಳು ತಂದಾಗ
ಆ ಒಂದು ದಾಖಲೆಗಳು ನಿಮ್ಮ ಏನು ನಾವು ಆಡಿಯೋವನ್ನು ನಿಮಗೆ ಕೊಡ್ತೀವಿ, ಆಡಿಯೋವನ್ನು ನೋಡ್ರಿ ನೀವು. ಆ ವಿದ್ಯಾರ್ಥಿನಿಗೆ ಎಷ್ಟು ಸಲ ಅಭಾಷಣ ಮಾಡಿಸಿದ್ದಾನೆ, ಎಷ್ಟು ಸಲ ಏನು ಹನುಮೂನು ಕರ್ಕೊಂಡು ಹೋಗಿದ್ದಾನೆ, ಎಲ್ಲ ಎಷ್ಟು ಆಶಾ ಆಕಾಂಕ್ಷೆಗಳನ್ನು ಒಡ್ಡಿದ್ದಾನೆ, ಹೌದಾ, ಪ್ರತಿಯೊಂದನ್ನು ಕೂಡ ಹೇಳಿದ್ದಾನೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಕೂಡ ಏನು ದೇವರಾಜ್ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಗುರುಗಳನ್ನ ದೇವರ ಸಮ ಅಂತ ಯೋಚನೆ ಮಾಡ್ತಾರೆ. ಪೇರೆಂಟ್ಸ್ಗೆ ಎಲ್ಲಾದ್ರೂ ಮಕ್ಕಳನ್ನ ಕಳಿಸ್ಬೇಕು ಅಂತಂದ್ರೆ ಅಯ್ಯೋ ಟೀಚರ್ಸ್ ಇದ್ದಾರೆ ಬಿಡು ನೋಡ್ಕೊಳ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಆದ್ರೆ ಇಂಥ ಕಾಮುಕರಿದ್ರೆ, ಇಂಥ ಗೋಮುಖ ವ್ಯಾಘ್ರಗಳಿದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯಲ್ಲಿದೆ. ಆ ವಿದ್ಯಾರ್ಥಿಗೆ ಅಬೋಷನ್ ಕೂಡ ಮಾಡಿಸಿದ್ದಾನಂತೆ. ಆದ್ರೆ ಕುಲಪತಿಗಳು ಮಾತ್ರ ಯಾವುದೇ ರೀತಿಯ ಕ್ರಮ ಜರುಗಿಸ್ತಾ ಇಲ್ಲ. ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ? ದೇಶ ಸಾಹಿತ್ಯ ಈ ಒಂದು ಘಟನೆ ಈಗ ಧಾರವಾಡದ ಕವಿವಿ ಆವರಣದಲ್ಲಿ ನಡೆದಿರುವಂತದ್ದು. ಸಸ್ಯಶಾಸ್ತ್ರ ವಿಭಾಗದ ಈ ಮುಖ್ಯಸ್ಥರಾದಂತ ಏನು ಪ್ರೊಫೆಸರ್ ಇದ್ದಾರೆ ದೇವರಾಜ್ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಒಂದು ವಿದ್ಯಾರ್ಥಿನಿಯ ಜೊತೆಗೆ ಅದೇ ವಿಭಾಗದ ವಿದ್ಯಾರ್ಥಿನಿಯ ಜೊತೆಗೆ ದೇವರಾಜ್ ಎಂಬ ಪ್ರೊಫೆಸರ್ ಏನಿದ್ದಾನೆ ಆ ಪ್ರೊಫೆಸರ್ ಒಂದು ಲವಿ ಡವಿಯನ್ನು ಶುರುವಾಗಿರುತ್ತೆ. ಲವಿ ಡವಿ ಶುರುವಾದ ನಂತರ ಈ ವಿಷಯ ವಿದ್ಯಾರ್ಥಿನಿಯ ಕುಟುಂಬಸ್ಥರಿಗೆ ಒಂದು ತಿಳಿಯುತ್ತೆ. ತಿಳಿದ ನಂತರ ಆ ವಿದ್ಯಾರ್ಥಿಯನ್ನು ಕರೆದುಕೊಂಡು ಕುಟುಂಬಸ್ಥರು ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋದ ನಂತರ ಇವನು ಏನು ಪ್ರೊಫೆಸರ್ ಇದ್ದಾನೆ ದೇವರಾಜ್ ಮಾನಸಿಕವಾಗಿ ಸ್ಥಿಮಿತ ಕಳೆದುಕೊಂಡ ರೀತಿಯಲ್ಲಿ ವರ್ತನೆ ಮಾಡಿದ್ದು ಒಂದು ಈಗ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಯಾಕೆ ಅಂತಂದ್ರೆ ದೇವರಾಜ ಪ್ರೊಫೆಷನ್ ಅಡಿಯಲ್ಲಿ ಏನು PhD ಮಾಡ್ತಾ ಇದ್ದ ವೇದವ್ಯಾಸ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ ಒಂದು ಮಾನಸಿಕ ಒಂದು ಈಗ ಕಿರುಕುಳ ನೀಡ್ತಾ ಇರುವಂಥದ್ದು. ಒಂದು ಕಡೆಗೆ ಕೈ ಬಿಟ್ಟ ಹೋದ ತನ್ನ ಲವರನ್ನ ಕರೆದುಕೊಂಡು ಬಂದು ನನಗೆ ಮೀಡಿಯೇಟರ್ ಕೆಲಸ ಮಾಡು, ಆ ವಿದ್ಯಾರ್ಥಿನಿಯನ್ನು ನನ್ನ ಜೊತೆಗೆ ಸಂಪರ್ಕಿಸುವ ಕೆಲಸ ಮಾಡು ಎಂದು ಮಾನಸಿಕವಾಗಿ PhD ವಿದ್ಯಾರ್ಥಿಗೆ ಕಿರುಕುಳ ನೀಡ್ತಾ ಇದ್ದಂತೆ. ಯಾಕಂತಂದ್ರೆ ಈ ದೇವರಾಜನ ಅಡಿಯಲ್ಲಿ ಏನು PhD ವಿದ್ಯಾರ್ಥಿ ವೇದವ್ಯಾಸ ಏನು ತನ್ನ ಓದುವ ವಸ್ತುವನ್ನು ಏನು ಎಲ್ಲವನ್ನು ಅವನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾಗುತ್ತೆ. ಆ ಒಂದು ಅದನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿ PhD ವಿದ್ಯಾರ್ಥಿಗೆ ದೇವರಾಜ್ ಪ್ರೊಫೆಸರ್ ವೇದವ್ಯಾಸ ಇವರಿಬ್ಬರ ನಡುವೆ ಒಂದು ಸಾಕಷ್ಟು ಚರ್ಚೆಗಳು ಕೂಡ ವಾದ ವಿವಾದ ಕೂಡ ನಡೆಯುತ್ತೆ. ಯಾಕಂದ್ರೆ PhD ಮುಗಿಸಬೇಕಾದಂತ ವೇದವ್ಯಾಸ ವಿದ್ಯಾರ್ಥಿ ಪ್ರೊಫೆಸರ್ನ ಒಂದು ಬ್ಲಾಕ್ ಮೇಲ್ ತಂತ್ರಕ್ಕೆ ಒಳಗಾಗುವಂತ ಸಂದೇಶ ಕೂಡ ಬಂದಿರುತ್ತೆ. ಈ ನೆಲೆಯಲ್ಲಿ ಕೂಡ ಮಾನಸಿಕವಾಗಿ ನೊಂದಂತ PhD ವಿದ್ಯಾರ್ಥಿ 4-5 ವರ್ಷಗಳಿಂದ PhD ಮಾಡ್ತಾ ಇದ್ದು ನನ್ನ ಅಂತಿಮವಾಗಿ ಎಲ್ಲವೂ ಅಚ್ಚುಕಟ್ಟಾಗಿ ಮಾಡಿದ್ರು ಕೂಡ ದೇವರಾಜ್ ಪ್ರೊಫೆಸರ್ ನನ್ನ PhD ಪದವಿಯನ್ನು ಫೈನಲ್ ಕೂಡ ಮಾಡ್ತಾ ಇಲ್ಲ ಎಂಬ ಒಂದು ಮಾನಸಿಕವಾಗಿ ನೊಂದಂತ ವಿದ್ಯಾರ್ಥಿ ಎಲ್ಲವೊಂದು ಬೇಸತ್ತು ಕುಲಪತಿಯವರಿಗೆ ಒಂದು ಕೂಡ ದೂರನ್ನು ನೀಡುತ್ತಾರೆ. ದೂರನ್ನು ನೀಡಿದ ನಂತರ ಆ ಒಂದು ದೂರನ್ನು ಇದುವರೆಗೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕವಿವಿಯ ಕುಲ ಸಚಿವರು ಕುಲಪತಿಗಳು ಮಾಡ್ತಾ ಇಲ್ಲ ಎಂಬುದು ಈಗ ಬೇಸರದ ಸಂಗತಿ. ಇದರ ಜೊತೆಗೆ ಅದರ ಹಿನ್ನೆಲೆಯಲ್ಲಿ ವೇದವ್ಯಾಸ ಏನು ವಿದ್ಯಾರ್ಥಿ ಇರ್ತಾನೆ ಈ ವಿದ್ಯಾರ್ಥಿ ಸಂಘಟನೆಗಳ ಮೊರೆ ಹೋಗ್ತಾನೆ. ಮೊರೆ ಹೋದ ನಂತರ ಈ ಎಲ್ಲ ಏನು ಪ್ರೊಫೆಸರ್ ದೇವರಾಜ್ ಇದ್ದಾನೆ ದೇವರಾಜನ ಕರಾಳ ಮುಖವನ್ನು ಸಂಘಟನೆ ವಿದ್ಯಾರ್ಥಿಗಳ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡ್ತಾನೆ. ತೆರೆದಿಡುವಂತಹ ಪ್ರಯತ್ನ ಮಾಡಿದ ನಂತರ ವಿದ್ಯಾರ್ಥಿ ಸಂಘಟನೆಗಳು ಏನು ಕವಿವೆಯಲ್ಲಿದ್ದಾವೆ ಅವು ಎಲ್ಲವೂ ಕೂಡ ವೇದವ್ಯಾಸನ ಒಂದು ಬೆಂಬಲಕ್ಕೆ ನಿಂದಿರ್ತವೆ. ಈಗ ಈ ಒಂದು ಪ್ರಕರಣ ಹೊರಗೆ ಬಂದಿರುವಂತದ್ದು ಇದು ಮುಖ್ಯವಾಗಿ ಗಮನಿಸಬೇಕಂತಂದ್ರೆ ಶಾಲಾ ಶಿಕ್ಷಕರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಇದೊಂದು ತಲೆ ತಗ್ಗಿಸುವಂತ ಘಟನೆ ಪ್ರೊಫೆಸರ್ ದೇವರಾಜ್ ಈಗ ಮಾಡಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.